ಕರ್ನಾಟಕದ ಗೃಹ ಮಂತ್ರಿ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಅಧಿಕಾರಿಗಳು ಇವತ್ತು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸತತ 9 ಗಂಟೆಗಳಿಂದಲೂ ಕೂಡ ಪರಮೇಶ್ವರ್ ಅವರ ಸಂಸ್ಥೆಗಳಲ್ಲಿ ತಲಾಶ್ ಮುಂದುವರೆದಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಇಂಚಿಂಚು ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇದೆ. 40 ಸಿಬ್ಬಂದಿ 22 ಕಾರುಗಳಲ್ಲಿ ಬಂದ ಇಡಿ ಅಧಿಕಾರಿಗಳ ತಂಡ ತುಮಕೂರಿನಲ್ಲಿರುವ 3 ಕಾಲೇಜುಗಳಲ್ಲಿ ಈಗ ತಲಾಶ್ ಮಾಡ್ತಾ ಇದ್ದಾರೆ. ನೆಲಮಂಗಲದ ಟಿ ಬೇಗೂರು ಬಳಿಯ ಕಾಲೇಜಿನಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಟ್ಟು 22 ಇನೋವಾ ಕಾರ್ನಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ರು. ತುಮಕೂರಿನ ಹೆಗ್ಗೆರೆ ಸಮೀಪದ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲು ಇವರು ಪರಿಶೀಲನೆ ಮಾಡ್ತಾರೆ, ತಲಾಶ್ ಮಾಡ್ತಾರೆ. ಕುಣಿಗಲ್ ರಸ್ತೆಯಲ್ಲಿರುವ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಹಾಗೂ ಖ್ಯಾತಸಂದ್ರ ಟೋಲ್ ಬಳಿ ಇರುವ HMSIT ಇಂಜಿನಿಯರಿಂಗ್ ಕಾಲೇಜಿನಲ್ಲೂ ಕೂಡ ರೇಡ್ ಮಾಡಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೆಲಮಂಗಲದ ಟಿ ಬೇಗೂರು ಸಮೀಪದ ಮೆಡಿಕಲ್ ಕಾಲೇಜಿನ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಾಗು ಕಾಲೇಜಿನ ಕರ್ನಾಟಕದ ಗೃಹ ಮಂತ್ರಿ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಅಧಿಕಾರಿಗಳು ಇವತ್ತು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸತತ 9 ಗಂಟೆಗಳಿಂದಲೂ ಕೂಡ ಪರಮೇಶ್ವರ್ ಅವರ ಸಂಸ್ಥೆಗಳಲ್ಲಿ ತಲಾಶ್ ಮುಂದುವರೆದಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಇಂಚಿಂಚು ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇದೆ. 40 ಸಿಬ್ಬಂದಿ 22 ಕಾರುಗಳಲ್ಲಿ ಬಂದ ಇಡಿ ಅಧಿಕಾರಿಗಳ ತಂಡ ತುಮಕೂರಿನಲ್ಲಿರುವ 3 ಕಾಲೇಜುಗಳಲ್ಲಿ ಈಗ ತಲಾಶ್ ಮಾಡ್ತಾ ಇದ್ದಾರೆ. ನೆಲಮಂಗಲದ ಟಿ ಬೇಗೂರು ಬಳಿಯ ಕಾಲೇಜಿನಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಟ್ಟು 22 ಇನೋವಾ ಕಾರ್ನಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ರು. ತುಮಕೂರಿನ ಹೆಗ್ಗೆರೆ ಸಮೀಪದ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲು ಇವರು ಪರಿಶೀಲನೆ ಮಾಡ್ತಾರೆ, ತಲಾಶ್ ಮಾಡ್ತಾರೆ. ಕುಣಿಗಲ್ ರಸ್ತೆಯಲ್ಲಿರುವ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಹಾಗೂ ಖ್ಯಾತಸಂದ್ರ ಟೋಲ್ ಬಳಿ ಇರುವ HMSIT ಇಂಜಿನಿಯರಿಂಗ್ ಕಾಲೇಜಿನಲ್ಲೂ ಕೂಡ ರೇಡ್ ಮಾಡಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೆಲಮಂಗಲದ ಟಿ ಬೇಗೂರು ಸಮೀಪದ ಮೆಡಿಕಲ್ ಕಾಲೇಜಿನ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಾಗು ಕಾಲೇಜಿನ ಕರ್ನಾಟಕದ ಗೃಹ ಮಂತ್ರಿ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಅಧಿಕಾರಿಗಳು ಇವತ್ತು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸತತ 9 ಗಂಟೆಗಳಿಂದಲೂ ಕೂಡ ಪರಮೇಶ್ವರ್ ಅವರ ಸಂಸ್ಥೆಗಳಲ್ಲಿ ತಲಾಶ್ ಮುಂದುವರೆದಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಇಂಚಿಂಚು ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇದೆ. 40 ಸಿಬ್ಬಂದಿ 22 ಕಾರುಗಳಲ್ಲಿ ಬಂದ ಇಡಿ ಅಧಿಕಾರಿಗಳ ತಂಡ ತುಮಕೂರಿನಲ್ಲಿರುವ 3 ಕಾಲೇಜುಗಳಲ್ಲಿ ಈಗ ತಲಾಶ್ ಮಾಡ್ತಾ ಇದ್ದಾರೆ. ನೆಲಮಂಗಲದ ಟಿ ಬೇಗೂರು ಬಳಿಯ ಕಾಲೇಜಿನಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಟ್ಟು 22 ಇನೋವಾ ಕಾರ್ನಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ರು. ತುಮಕೂರಿನ ಹೆಗ್ಗೆರೆ ಸಮೀಪದ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲು ಇವರು ಪರಿಶೀಲನೆ ಮಾಡ್ತಾರೆ, ತಲಾಶ್ ಮಾಡ್ತಾರೆ. ಕುಣಿಗಲ್ ರಸ್ತೆಯಲ್ಲಿರುವ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಹಾಗೂ ಖ್ಯಾತಸಂದ್ರ ಟೋಲ್ ಬಳಿ ಇರುವ HMSIT ಇಂಜಿನಿಯರಿಂಗ್ ಕಾಲೇಜಿನಲ್ಲೂ ಕೂಡ ರೇಡ್ ಮಾಡಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೆಲಮಂಗಲದ ಟಿ ಬೇಗೂರು ಸಮೀಪದ ಮೆಡಿಕಲ್ ಕಾಲೇಜಿನ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಾಗು ಕಾಲೇಜಿನ ಕರ್ನಾಟಕದ ಗೃಹ ಮಂತ್ರಿ
ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಅಧಿಕಾರಿಗಳು ಇವತ್ತು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸತತ 9 ಗಂಟೆಗಳಿಂದಲೂ ಕೂಡ ಪರಮೇಶ್ವರ್ ಅವರ ಸಂಸ್ಥೆಗಳಲ್ಲಿ ತಲಾಶ್ ಮುಂದುವರೆದಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಇಂಚಿಂಚು ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇದೆ. 40 ಸಿಬ್ಬಂದಿ 22 ಕಾರುಗಳಲ್ಲಿ ಬಂದ ಇಡಿ ಅಧಿಕಾರಿಗಳ ತಂಡ ತುಮಕೂರಿನಲ್ಲಿರುವ 3 ಕಾಲೇಜುಗಳಲ್ಲಿ ಈಗ ತಲಾಶ್ ಮಾಡ್ತಾ ಇದ್ದಾರೆ. ನೆಲಮಂಗಲದ ಟಿ ಬೇಗೂರು ಬಳಿಯ ಕಾಲೇಜಿನಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಟ್ಟು 22 ಇನೋವಾ ಕಾರ್ನಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ರು. ತುಮಕೂರಿನ ಹೆಗ್ಗೆರೆ ಸಮೀಪದ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲು ಇವರು ಪರಿಶೀಲನೆ ಮಾಡ್ತಾರೆ, ತಲಾಶ್ ಮಾಡ್ತಾರೆ. ಕುಣಿಗಲ್ ರಸ್ತೆಯಲ್ಲಿರುವ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಹಾಗೂ ಖ್ಯಾತಸಂದ್ರ ಟೋಲ್ ಬಳಿ ಇರುವ HMSIT ಇಂಜಿನಿಯರಿಂಗ್ ಕಾಲೇಜಿನಲ್ಲೂ ಕೂಡ ರೇಡ್ ಮಾಡಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೆಲಮಂಗಲದ ಟಿ ಬೇಗೂರು ಸಮೀಪದ ಮೆಡಿಕಲ್ ಕಾಲೇಜಿನ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕರ್ನಾಟಕದ ಗೃಹ ಮಂತ್ರಿ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಅಧಿಕಾರಿಗಳು ಇವತ್ತು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸತತ 9 ಗಂಟೆಗಳಿಂದಲೂ ಕೂಡ ಪರಮೇಶ್ವರ್ ಅವರ ಸಂಸ್ಥೆಗಳಲ್ಲಿ ತಲಾಶ್ ಮುಂದುವರೆದಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಇಂಚಿಂಚು ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇದೆ. 40 ಸಿಬ್ಬಂದಿ 22 ಕಾರುಗಳಲ್ಲಿ ಬಂದ ಇಡಿ ಅಧಿಕಾರಿಗಳ ತಂಡ ತುಮಕೂರಿನಲ್ಲಿರುವ 3 ಕಾಲೇಜುಗಳಲ್ಲಿ ಈಗ ತಲಾಶ್ ಮಾಡ್ತಾ ಇದ್ದಾರೆ. ನೆಲಮಂಗಲದ ಟಿ ಬೇಗೂರು ಬಳಿಯ ಕಾಲೇಜಿನಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಟ್ಟು 22 ಇನೋವಾ ಕಾರ್ನಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ರು. ತುಮಕೂರಿನ ಹೆಗ್ಗೆರೆ ಸಮೀಪದ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲು ಇವರು ಪರಿಶೀಲನೆ ಮಾಡ್ತಾರೆ, ತಲಾಶ್ ಮಾಡ್ತಾರೆ. ಕುಣಿಗಲ್ ರಸ್ತೆಯಲ್ಲಿರುವ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಹಾಗೂ ಖ್ಯಾತಸಂದ್ರ ಟೋಲ್ ಬಳಿ ಇರುವ HMSIT ಇಂಜಿನಿಯರಿಂಗ್ ಕಾಲೇಜಿನಲ್ಲೂ ಕೂಡ ರೇಡ್ ಮಾಡಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೆಲಮಂಗಲದ ಟಿ ಬೇಗೂರು ಸಮೀಪದ ಮೆಡಿಕಲ್ ಕಾಲೇಜಿನ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಾಗು ಕಾಲೇಜಿನ